ನೀನೇ ನಿನ್ನನ್ನು ಹೊರತುಪಡಿಸಿ ಆ ಮಹೋನ್ನತ ಗ್ರಂಥಗಳಾದ ನ್ಯಾಯಸುಧಾ ಗ್ರಂಥ ಹಾಗೆ ಅಪ್ರಿಯ ಚಂದ್ರಿಕಾ ಗ್ರಂಥಗಳಿಗೆ ಅತ್ಯದ್ಭುತವಾದ ವ್ಯಾಖ್ಯಾನವನ್ನು ರಚನೆ ಮಾಡಿ ಇವತ್ತಿನ ದಿನ ನನ್ನನ್ನು ಉಳಿಸಲಿಕ್ಕೆ ನೀನು ಸಹಕಾರವನ್ನು ಕೊಡಬೇಕು ಅಂತ ಹೇಳಿ ಆ ಸರಸ್ವತಿ ದೇವಿ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾಳೆ. ನೀನ್ ಸನ್ಯಾಸಾಶ್ರಮವನ್ನು ಸ್ವೀಕಾರ ಮಾಡಿದಿ ಅಂತ ಹೇಳಿಬಿಟ್ರೆ ಮಾತ್ರ ಇದೆಲ್ಲವನ್ನೂ ಕೂಡ ನಡೆಸ್ಲಿಕ್ಕೆ ಸಾಧ್ಯ. ಗೃಹಸ್ಥನಾಗಿದ್ದುಕೊಂಡೇ ಇದನ್ನೆಲ್ಲವನ್ನೂ ಕೂಡ ನಡೆಸ್ತೇನೆ ಅಂತ ಹೇಳಿದ್ರೆ ಅದು ಅಸಾಧ್ಯದ ಮಾತಾಗಿ ಹೋಗುತ್ತೆ. ಹಾಗೆ ಮಾಡ್ಲಿಕ್ಕೆ ಹೋಗ್ಬೇಡ. ಹೊರತು ನೀನು ಅವಶ್ಯವಾಗಿ ಸನ್ಯಾಸವನ್ನು ಸ್ವೀಕಾರ ಮಾಡು. ಆಗ ಭಗವಂತನ ಜ್ಞಾನವನ್ನು ಪಡೆದುಕೊಳ್ಳಲಿಕ್ಕೆ ನಿನಗೆ ಅವಶ್ಯವಾಗಿ ಸಹಕಾರ ಸಿಗತ್ತೆ. ಈ ಕಾರಣದಿಂದ ನೀನೇ ಸನ್ಯಾಸವನ್ನು ತೆಗೆದುಕೊಳ್ಳಬೇಕು ಅಂತ ಹೇಳಿ ಆ ವೆಂಕಟನಾಥರಿಗೆ ಸರಸ್ವತಿ ದೇವಿ ತುಂಬಾ ಒತ್ತಡವನ್ನು ಹಾಕ್ತಾ ಇದ್ದಾಳೆ. पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे ध्रुवादिध्वान्तरवये वैष्णवेन्दी वरेन्दवे श्री राघवेन्द्र गुरवे नमो अत्यंत दयालवे. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆ ಸುಧೀಂದ್ರ ತೀರ್ಥರು ಏನ್ ಮಾಡಿದ್ದಾರೆ, ಸುಭದ್ರಾ ಪರಿಣಯ ಅನ್ನೋ ಹೆಸರಿನ ಒಂದು ನಾಟಕವನ್ನು ಕೂಡ ಅವರು ಬರೆದಿದ್ದಾರೆ. ಸುಭದ್ರಾ ಪರಿಣಯ ಅನ್ನುವಂತಹ ಒಂದು ನಾಟಕವನ್ನು ಕೂಡ ಆ ಸುಧೀಂದ್ರ ತೀರ್ಥರು ಬರೆದಿದ್ದಾರೆ. ಹೇಗಿದೆ ಅದು? ಚಿತ್ರಗದ್ಯಂ, ಅತ್ಯಂತ ವಿಚಿತ್ರವಾದಂತಹ ಪದ್ಯಗಳೆಲ್ಲವೂ ಕೂಡ ಆ ಸುಭದ್ರಾ ಪರಿಣಯ ಅನ್ನುವಂತಹ ನಾಟಕದಲ್ಲಿ ಇದೆ. ಹೀಗೆ ಈ ಗ್ರಂಥಗಳನ್ನ ನಿರ್ಮಾಣ ಮಾಡೋದರ ಮೂಲಕ ಅವರು ನನಗೊಂದು ದೊಡ್ಡ ಉದ್ಯಾನವನವನ್ನ ನಿರ್ಮಾಣ ಮಾಡಿ ಕೊಟ್ಟಿದ್ದಾರೆ ಅಂತ ನನಗನ್ನಿಸ್ತಾ ಇದೆ. ಹೀಗಾಗಿ ಆ ಉದ್ಯಾನವನದಲ್ಲಿ ತಿರುಗಾಡಬೇಕು ಅಂತ ಅನಿಸ್ತಾ ಇದೆ. ಈಗ ನೀನು ಸನ್ಯಾಸಾಶ್ರಮವನ್ನು ಸ್ವೀಕಾರ ಮಾಡದಿದ್ದರೆ ಅದು ಸಾಧ್ಯವಾಗದು. ಆದ್ದರಿಂದ ನೀನು ಅವಶ್ಯವಾಗಿ ಅದನ್ನು ಸ್ವೀಕಾರ ಮಾಡಬೇಕು ಅಂತ ಹೇಳಿ ಆ ಸರಸ್ವತಿ ದೇವಿ ಒಲಿಸ್ತಾ ಇದ್ದಾಳಂತೆ ಅವರಿಗೆ. ಹೀಗೆ ಆ ಸರಸ್ವತಿ ದೇವಿ ಸುಧೀಂದ್ರ ತೀರ್ಥರಂತಹ ಜ್ಞಾನಿಗಳು, ವಿಜಯೀಂದ್ರರೇ ಮೊದಲಾದಂತಹ ಮಹನೀಯರು ಮಾಡಿದ ಅಪರಿಮಿತವಾದಂತಹ ಸೇವೆಯನ್ನ ಅವನ ಕಣ್ಣ ಮುಂದೆ ಇಟ್ಟು ಆ ವೆಂಕಟನಾಥರ ಮುಂದೆ ನಿರೂಪಣೆಯನ್ನ ಮಾಡಿ ಮುಂದಿನ ಶ್ಲೋಕದಲ್ಲಿ ಹೇಳ್ತಾ ಇದ್ದಾಳೆ ಆ ಸರಸ್ವತಿ ದೇವಿ, ನೀನು ಸನ್ಯಾಸಾಶ್ರಮವನ್ನು ಸ್ವೀಕಾರ ಮಾಡದೆ ಏನಾದರೂ ಕೂಡ ಗೃಹಸ್ಥನಾಗಿಯೇ ನೀನು ನಿನ್ನ ಜೀವನವನ್ನ ಮುಂದುವರಿಸೋದಾದರೆ ನಾನೇ ಇಲ್ಲ ಅಂತ ಆಗ್ಬಿಡ್ತೇನೆ. ನಾನೇ ಇಲ್ಲ ಅಂತಾದರೆ ಯಾರಿಗೆ ತಾನೇ ನೀನು ಇವತ್ತಿನ ದಿನ ಈ ಸಚ್ಚಾಸ್ತ್ರಗಳ ಪಾಠ ಪ್ರವಚನಾದಿಗಳನ್ನ ನಡೆಸಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋದನ್ನ ಹೇಳ್ತಾ ಇದ್ದಾಳೆ. ಸರ್ವಂ ವ್ಯರ್ಥಂ ಭಾತಿ ಮೇ ಜೀವನಾಡ್ಯಾಶ್ಚಿನ್ನೇ ಮೂಲೆ ಚಂದ್ರಿಕಾ ಸೌಧವಲ್ಯಾ ವ್ಯಾಖ್ಯಾನಾತ್ವಂ ಮಾ ಕರೋ ರೂಢಮೂಲಾಂ ಧರ್ಮೇ ನೋ ಚೇದ್ಧರ್ಮಚಿಂತಾ ಕ್ವ ದೃಷ್ಟಾ. ಸರಸ್ವತಿ ದೇವಿ ಹೇಳ್ತಾ ಇದ್ದಾಳೆ, ನಾನು ಇವತ್ತಿನ ದಿನ ಈ ಭೂಲೋಕದಲ್ಲಿ ಅತ್ಯಂತ ಸುಖವಾಗಿ ವಾಸ ಮಾಡಬೇಕು ಅಂತಾದರೆ ನನ್ನ ಪೂರ್ಣ ಸನ್ನಿಧಾನ ಇರತಕ್ಕಂತಹ ನ್ಯಾಯಸುಧಾ ಗ್ರಂಥ ಹಾಗೆ ಚಂದ್ರಿಕಾ ಗ್ರಂಥಗಳಿಗೆ ವ್ಯಾಖ್ಯಾನವನ್ನ ಬರೀಬೇಕು ನೀನು. ಸರ್ವಂ ವ್ಯರ್ಥಂ ಭಾತಿ, ಇಲ್ಲದೆ ಹೋದ್ರೆ ಏನಾಗತ್ತೆ, ಎಲ್ಲವೂ ಕೂಡ ವ್ಯರ್ಥವಾಗಿ ಹೋಗುತ್ತೆ. ಅಂಥ ಅದ್ಭುತವಾದಂತಹ ಗ್ರಂಥಗಳು
ಟೀಕಾಕೃತ್ಪಾದರು ರಚನೆ ಮಾಡಿದಂತಹ ಶ್ರೀಮನ್ ನ್ಯಾಯಸುಧಾ ಗ್ರಂಥ ಅಂತ ಹೇಳ್ತಾರೆ. ಯಾಕೆ? ರಾಯರೇ ಒಂದು ಪದ್ಯದಲ್ಲಿ ಹೇಳ್ತಾರೆ, ಪ್ರತ್ಯಕ್ಷರಂ ಪ್ರತಿ ಪದಂ ಅನೇಕಾಕೂತಿ ಗರ್ಭಿತ ಪ್ರತಿಭಾತಿ ಸುಧಾ ಅಥಾಪಿ ಗ್ರಂಥಾಲ್ಪತ್ವಾಯ ನ ಉಚ್ಯತೆ ಅಂತ ಈ ರೀತಿಯಾಗಿ ಹೇಳ್ತಾರೆ. ಟೀಕಾಕೃತ್ಪಾದರು ಬರೆದಂತ ಯಾವ ನ್ಯಾಯಸುಧಾ ಗ್ರಂಥ ಇದೆ, ಈ ಗ್ರಂಥದಲ್ಲಿ ಇರುವ ಪ್ರತಿಯೊಂದು ಅಕ್ಷರ, ಪ್ರತಿಯೊಂದು ಪದ, ಪ್ರತಿಯೊಂದು ವಾಕ್ಯ ಅನೇಕಾಕೂತಿ ಗರ್ಭಿತ, ಕೇವಲ ಒಂದೇ ಅಭಿಪ್ರಾಯದ ಹಿನ್ನೆಲೆಯಲ್ಲಿ ಹೊರಟಂಥ ವಾಕ್ಯಗಳು ಇವಲ್ಲ, ಹೊರತು ಅನೇಕ ಗೂಢವಾದಂತಹ ಅಭಿಪ್ರಾಯ ಹಿನ್ನೆಲೆಯಲ್ಲಿ ಈ ವಾಕ್ಯಗಳೆಲ್ಲವೂ ಕೂಡ ಹೊರಟಿದ್ದಾವೆ ಅಂತ ನಮಗನಿಸ್ತಾ ಇದೆ. ಈ ಎಲ್ಲ ಹಿನ್ನೆಲೆಯಿಂದ ನಾನು ಈ ಗ್ರಂಥಕ್ಕೆ ವ್ಯಾಖ್ಯಾನವನ್ನು ಬರೆಯಲಿಕ್ಕೆ ಹೊರಟರೆ ಆಗ ಈ ಗ್ರಂಥವೇ ಮುಗಿಯಲಾರದು. ಅದಕ್ಕೋಸ್ಕರ ಈ ಮೊದಲೇ ಸುಧಾ ಗ್ರಂಥವೇ ಅತ್ಯಂತ ದೊಡ್ಡದಾಗಿರತಕ್ಕಂಥ ಗ್ರಂಥ, ಅದಕ್ಕೆ ನಾನು ಇನ್ನಷ್ಟು ವ್ಯಾಖ್ಯಾನವನ್ನ ಬರೆದರೆ ಅದು ಜನೋಪಯೋಗಿಯಾದಂತಹ ಗ್ರಂಥ ಆಗೋದಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಗ್ರಂಥಾಲ್ಪತ್ವಾಯ ನ ಉಚ್ಯತೆ, ಅದನ್ನ ಇವತ್ತಿನ ದಿನ ನಾನು ನಿಮ್ಮ ಮುಂದೆ ಹೇಳೋದಿಲ್ಲ. ಅಂಥ ಟೀಕಾಕೃತ್ಪಾದರು ರಚನೆ ಮಾಡಿದ ಅತ್ಯದ್ಭುತವಾದಂತಹ ಗ್ರಂಥ ಶ್ರೀಮನ್ ನ್ಯಾಯಸುಧಾ ಗ್ರಂಥ. ಆ ಗ್ರಂಥಕ್ಕೆ ರಾಯರು ಪರಿಮಳ ಅನ್ನುವಂತಹ ಒಂದು ಅದ್ಭುತವಾದ ವ್ಯಾಖ್ಯಾನವನ್ನ ಬರೆದುಕೊಟ್ಟಿದ್ದಾರೆ. ರಾಯರಿಗೆ ರಾಘವೇಂದ್ರ ಗುರುಗಳು, ರಾಯರು ಅಂತ ಹೇಗೆ ಅನೇಕ ನಾಮಕರಣಗಳಿಂದ ಅವರು ಪ್ರಸಿದ್ಧರಾಗಿದ್ದಾರೋ ಹಾಗೆ ಪರಿಮಳಾಚಾರ್ಯರು ಅಂತನೂ ಕೂಡ ಅವರು ಪ್ರಸಿದ್ಧರಾಗಿದ್ದಾರೆ. ಯಾಕೆ? ನ್ಯಾಯಸುಧಾ ಗ್ರಂಥಕ್ಕೆ ಪರಿಮಳ ಅನ್ನೋ ವ್ಯಾಖ್ಯಾನವನ್ನ ಬರೆದಿರುವ ಕಾರಣದಿಂದಲೇ ಆ ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮರಿಗೆ ಪರಿಮಳಾಚಾರ್ಯ ಅನ್ನುವಂತಹ ಬಿರುದು ಬಂದಿದೆ. ಇಂಥ ಅದ್ಭುತವಾದ ವ್ಯಾಖ್ಯಾನ ಇವತ್ತಿನ ದಿನ ಮಧ್ವಾಚಾರ್ಯರು, ವೇದವ್ಯಾಸ ದೇವರು ಇವರ ಅಭಿಪ್ರಾಯವನ್ನ ತಿಳಿಸಲಿಕ್ಕೆ ಯಾವ ರೀತಿ ಟೀಕಾಕೃತ್ಪಾದರು ಬಂದರೋ ಹಾಗೆ ಟೀಕಾಕೃತ್ಪಾದರಿಗೂ ಮಧ್ವಾಚಾರ್ಯರಿಗೂ ಕೂಡ ಅವರು ಗ್ರಂಥದಲ್ಲಿ ಬರೆದಂತಹ ವಾಕ್ಯಗಳ ಅರ್ಥ ಆಗೋದಕ್ಕೋಸ್ಕರ ರಾಯರಂಥ ಮಹನೀಯರು ನಮಗೆ ಪರಿಮಳ ಅನ್ನೋ ವ್ಯಾಖ್ಯಾನವನ್ನ ಕೊಡದಿದ್ದರೆ ಇವತ್ತಿನ ದಿನ ಸುಧಾ ಗ್ರಂಥ ಎಷ್ಟೋ ಸ್ಥಳಗಳಲ್ಲಿ ಅಪೂರ್ಣವಾಗಿ ಹೋಗ್ತಾ ಇತ್ತು. ಅಂಥ ಅದ್ಭುತವಾದಂತಹ ವ್ಯಾಖ್ಯಾನ ಸೇವೆಯನ್ನ ಮಾಡಿದಂತಹ ಮಹನೀಯರು ಈ ರಾಘವೇಂದ್ರ ತೀರ್ಥರು. ಹೇಳ್ತಾರೆ, ಜಯತೀರ್ಥ ಕೃತೌ ಪ್ರವಣೋ ನ ಪುನರ್ಭಾಗ್ ಭವತೀತಿ ಮತಿರಿಹಿ ಮಮ. ಟೀಕಾಕೃತ್ಪಾದರು ರಚನೆ ಮಾಡಿದ ಈ ನ್ಯಾಯಸುಧಾ ಗ್ರಂಥದ ಅಧ್ಯಯನವನ್ನು ಯಾರು ಮಾಡ್ತಾರೋ ಅವರಿಗೆ ಯಾವತ್ತೂ ಕೂಡ ಇನ್ನು ಮುಂದೆ ಪುನರ್ಜನ್ಮ ಅನ್ನುವಂತಹದ್ದೇ ಇಲ್ಲ. ಅಷ್ಟು ಮಹತ್ವಪೂರ್ಣವಾಗಿರ್ತಕ್ಕಂಥ ಗ್ರಂಥ ಆ ನ್ಯಾಯಸುಧಾ ಗ್ರಂಥ ಅಂತ ಹೇಳ್ತಾರೆ. ಅಂಥ ಗ್ರಂಥಕ್ಕೆ ತಮ್ಮ ಬುದ್ಧಿಶಕ್ತಿಯಿಂದ, ತಮ್ಮ ವಿದ್ಯಾಶಕ್ತಿಯಿಂದ ವ್ಯಾಖ್ಯಾನವನ್ನು ಬರೀತಾರೆ ಈ ರಾಯರು ಅಂತ ಹೇಳಿದ್ರೆ ಅವರ ಒಂದು ಸಾಮರ್ಥ್ಯ ಎಷ್ಟಿರಬಹುದು ಅಂತ ಆಲೋಚನೆ ಮಾಡಬೇಕು. ಅಪ್ಪ ಅವರು ಅಂತ ಒಬ್ಬರು ಜ್ಞಾನಿಗಳು ಪಂಚಮುಖಿ ಮುಖ್ಯಪ್ರಾಣ ದೇವರ ಪೂಜೆಯನ್ನ ಮಾಡಿ ಆ ಮುಖ್ಯಪ್ರಾಣ ದೇವರ ಪೂರ್ಣ ಅನುಗ್ರಹಕ್ಕೆ ಪಾತ್ರರಾದಂತಹ ಜ್ಞಾನಿಗಳೇ ಈ ಅಪ್ಪ ಅವರು. ಅನೇಕ ಮಹಿಮೆಗಳನ್ನ ಇವರ ಬಗ್ಗೆ ನಾವು ಕೇಳಬಹುದು. ಇಂಥ ಅಪ್ಪ ಅವರು ಯಾರಿಗಾದರೂ ಕೂಡ ಊರಿಂದ ಊರಿಗೆ ಸಂದೇಶವನ್ನ ಮುಟ್ಟಿಸಬೇಕಾದರೆ ಪತ್ರವನ್ನ ಬರೀತಾ ಇದ್ರಂತೆ. ಆ ಪತ್ರ ಬರೆದಾಗ ಆ ಪತ್ರದ ವೈಶಿಷ್ಟ್ಯವನ್ನು ಹೆಂಗ್ ಕಂಡು ಹಿಡಿತಾ ಇದ್ರು ಅಂದ್ರೆ, ಯಾವ ಪತ್ರದಲ್ಲಿ ಪರಿಮಳ ಬರುತ್ತೋ, ಸುವಾಸನೆ ಬರುತ್ತೋ ಆ ಪತ್ರವನ್ನ ಬರೆದಂಥವರು ಅಪ್ಪ ಅವರು ಅಂತ ಕಂಡು ಹಿಡಿತಾ ಇದ್ರು. ಅದೇನಷ್ಟು ಪರಿಮಳ ಬರ್ತಾ ಇತ್ತು. ನಾವೆಲ್ಲ ಪತ್ರವನ್ನ ಬರೆಯಕ್ಕೆ ಬರಲ್ಲ, ಇನ್ನು ಕಳಿಸೋದಂತೂ ದೂರತೋಪಾಸ್ತ. ಹೀಗಾಗಿ ಅಪ್ಪ ಅವರು ಬರೆದಂಥ ಪತ್ರಗಳು ಅತ್ಯಂತ ಸುವಾಸನೆಯಿಂದ ಕೂಡಲಿಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಆ ಅಪ್ಪ ಅವರು ಪ್ರತಿನಿತ್ಯ ಟೀಕಾಕೃತ್ಪಾದರ ಗ್ರಂಥಕ್ಕೆ ವ್ಯಾಖ್ಯಾನ ರೂಪವಾದ ಯಾವ ಪರಿಮಳ ಇದೆ, ರಾಯರಿಂದ ರಚಿತವಾದ ಯಾವ ಪರಿಮಳ ಎಂಬ ಗ್ರಂಥ ಇದೆ, ಆ ಪರಿಮಳ ಎಂಬ ಗ್ರಂಥವನ್ನು ಪ್ರತಿನಿತ್ಯ ಪಾರಾಯಣ ಮಾಡ್ತಾ ಇದ್ರಂತೆ ಆ ಅಪ್ಪ. ಹೀಗಾಗಿ ಪರಿಮಳ ವ್ಯಾಖ್ಯಾನವನ್ನ ಪಾರಾಯಣ ಮಾಡಿದ್ದರಿಂದಲೇ
ಏನೇ ಆದರೂ ಕೂಡ ಪತ್ರ ಬರೆದರೂ ಸುವಾಸನೆ ಬರ್ತಾ ಇತ್ತು. ಯಾಕೆಂದ್ರೆ ಈ ಕಾರಣಕ್ಕೋಸ್ಕರ. ಅಷ್ಟೇ ಅಲ್ಲ, ನಾವು ನೀವು ಎಲ್ಲ ನಮ್ಮ ಪ್ರಾಣದ ಉತ್ಕ್ರಮಣ ಆಯಿತು ಅಂತ ಹೇಳಿದರೆ ಆ ಸಂದರ್ಭದಲ್ಲಿ ದುರ್ನಾಥ ನಮ್ಮ ದೇಹದಿಂದ ಹೊರಗಡೆ ಬರುತ್ತೆ. ಅದರ ಅಪ್ಪ ಅವರು ಸತ್ತ ಸಂದರ್ಭದಲ್ಲಿ ಅವರ ದೇಹದಿಂದ ಅತ್ಯಂತ ಪರಿಮಳ ಹೊರಸೂಸ್ತಾ ಇತ್ತು ಅಂತ ಇತಿಹಾಸಕಾರರು ಹೇಳ್ತಾರೆ. ಯಾಕೆ ಇಷ್ಟು? ಆ ರಾಯರು ಬರೆದಂಥ ಯಾವ ಪರಿಮಳ ಎಂಬ ವ್ಯಾಖ್ಯಾನ ಇದೆ, ಆ ವ್ಯಾಖ್ಯಾನದ ಪಾರಾಯಣದ ಮಹತ್ವ ಇಷ್ಟು ಅಂತ. ಹಾಗಾದ್ರೆ ವ್ಯಾಖ್ಯಾನದ ಮಹತ್ವವೇ ಇಷ್ಟು ಅಂತಾದ್ರೆ ಟೀಕಾಕೃತ್ಪಾದರು ಬರೆದಂತ ನ್ಯಾಯಸುಧಾ ಗ್ರಂಥದ ಮಹಿಮೆ ಎಷ್ಟಿರಬೇಕು? ಆಲೋಚನೆಯನ್ನು ಮಾಡಿ. ಅದಕ್ಕೆ ಮೂಲ ರೂಪವಾದಂತ ಅನುವ್ಯಾಖ್ಯಾನ ಗ್ರಂಥ, ಅದರ ಮಹತ್ವ ಎಷ್ಟಿರಬೇಕು? ಅದಕ್ಕೆ ಮೂಲ ರೂಪವಾದಂತಹ ಬ್ರಹ್ಮಸೂತ್ರಗಳು, ವ್ಯಾಸರಿಂದ ರಚಿತವಾದಂತಹ ಬ್ರಹ್ಮಸೂತ್ರಗಳು ಅದೆಷ್ಟು ಮಹಿಮೋಪೇತವಾದದ್ದು ಅಂತ ಆಲೋಚನೆಯನ್ನು ಮಾಡಬೇಕು. ಹೀಗಾಗಿ ಇಂಥ ಆ ಅಪ್ಪ ಅವರು ಏನ್ ಮಾಡ್ತಾ ಆ ಪರಿಮಳ ಅನ್ನೋ ಗ್ರಂಥದ ಪಾರಾಯಣವನ್ನು ಮಾಡಿ ಸಿದ್ಧಿಯನ್ನ ಪಡೆದುಕೊಂಡಂತಹ ಮಹನೀಯರು ಈ ಅಪ್ಪ ಅವರು. ಅಷ್ಟೇ ಅಲ್ಲ, ರಾಘವೇಂದ್ರ ತೀರ್ಥರು ಕೇವಲ ನ್ಯಾಯಸುಧಾ ಗ್ರಂಥಕ್ಕೆ ಪರಿಮಳ ಅನ್ನೋ ವ್ಯಾಖ್ಯಾನವನ್ನು ಮಾತ್ರ ಮಾಡಿಕೊಟ್ಟಿದ್ದಲ್ಲ, ವ್ಯಾಸತೀರ್ಥರಿಂದ ರಚಿತವಾದಂತಹ ಯಾವ ಚಂದ್ರಿಕಾ ಗ್ರಂಥ ಇದೆ, ಆ ಚಂದ್ರಿಕಾ ಗ್ರಂಥಕ್ಕೆ ಪ್ರಕಾಶಿಕಾ ಅನ್ನೋ ಹೆಸರಿನ ವ್ಯಾಖ್ಯಾನವನ್ನು ಇವತ್ತಿನ ದಿನ ಕೊಟ್ಟಿದ್ದಾರೆ. ಈ ವ್ಯಾಖ್ಯಾನವನ್ನ ಕೊಟ್ಟಿರುವ ಕಾರಣದಿಂದಲೇ ಇವತ್ತಿನ ದಿನ ವ್ಯಾಸತೀರ್ಥರ ಮಾತುಗಳನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ನಮಗೆ ಸಾಧ್ಯ ಆಗುತ್ತೆ. ಟೀಕಾಕೃತ್ಪಾದರ ಗ್ರಂಥಗಳನ್ನ ಬೇಕಾದರೆ ಕಷ್ಟಪಟ್ಟು ಅಧ್ಯಯನ ಮಾಡಬಹುದು. ಆದರೆ ವ್ಯಾಸತ್ರಯ, ವ್ಯಾಸತೀರ್ಥರಿಂದ ರಚಿತವಾದಂತ ಯಾವ ಈ 3 ಮಹೋನ್ನತ ಗ್ರಂಥಗಳಿದೆ, ಗುರುಮುಖೇನ ಅಧ್ಯಯನ ಇಲ್ಲ ಅಂತ ಹೇಳಿಬಿಟ್ರೆ ಯಾವತ್ತೂ ಕೂಡ ಇವನಿಗೆ ಸಿದ್ಧಿ ಅನ್ನೋದು ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಹೀಗಂತ ಅತ್ಯದ್ಭುತವಾಗಿರ್ತಕ್ಕಂಥ ಗ್ರಂಥ ಈ ಪರಿಮಳ, ಹಾಗೆ ಅವರು ಬರೆದಂಥ ಚಂದ್ರಿಕಾ ಪ್ರಕಾಶ. ಈ ಕಾರಣದಿಂದಲೇ ಅವರು ಅತ್ಯಂತ ಆ ಸರಸ್ವತೀ ದೇವಿ ಆ ವೆಂಕಟನಾಥರ ಹತ್ತಿರ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾಳೆ. ವ್ಯಾಖ್ಯಾನಾತ್ಮಮ್ಮ ಕರೋ ರೂಢ ಮೂಲ ಧರ್ಮೀನೋಚೇ ಧರ್ಮ ಚಿಂತಾತ್ಮ ದೃಷ್ಟ. ಅದಕ್ಕೋಸ್ಕರ ಇವರೆಲ್ಲ ವ್ಯಾಖ್ಯಾನವನ್ನ ಮಾಡಿ ನನ್ನನ್ನು ಬೆಳೆಸಿದ್ದಾರೆ ಅಂತಾದ್ರೆ, ಹಾಗಾದ್ರೆ ನೀನು ಕೂಡ ನನ್ನನ್ನು ವ್ಯಾಖ್ಯಾನವನ್ನ ಮಾಡಿ ಬೆಳೆಸಲೇಬೇಕು. ಆದ್ದರಿಂದ ನೀನು ಸ್ವೀಕಾರ ಮಾಡದೆ ಹೋದ್ರೆ ಈ ಗ್ರಂಥಗಳು, ಪರಿಮಳ ಅನ್ನೋ ವ್ಯಾಖ್ಯಾನ ಬರ್ತಾ ಇರಲಿಲ್ಲ, ಚಂದ್ರಿಕಾ ಗ್ರಂಥಕ್ಕೆ ಪ್ರಕಾಶಿಕಾ ಅನ್ನುವಂತಹ ಇನ್ನೊಂದು ಅದ್ಭುತವಾದ ವ್ಯಾಖ್ಯಾನ ಬರ್ತಾ ಇರಲಿಲ್ಲ. ಹೀಗಾಗಿ ಮಾಂ ನನ್ನನ್ನ ರೂಢ ಮೂಲಾಂ ಅಕರೋಹೋ. ಯಾವತ್ತೂ ಕೂಡ ಗಿಡಗಳಿಗೆ ನೀರನ್ನ ಹಾಕಬೇಕಾದರೆ ಬೇರಿಗೆ ನೀರನ್ನ ಹಾಕಿದರೆ ಆ ಮರ ಅತ್ಯಂತ ಸೊಗಸಾಗಿ ಬೆಳೆಯಲಿಕ್ಕೆ ಸಾಧ್ಯ ಆಗುತ್ತೆ. ಅದೇ ಎಲೆಗಳ ಮೇಲೆ ನಾವೇನಾದರೂ ಕೂಡ ನೀರನ್ನ ಹಾಕಿದರೆ ಸುಮ್ಮನೆ ಕಾಲಕ್ಕೆ ಆ ಎಲೆ ಹಸಿರು ಅಂತ ತೋರಿದರೂ ಕೂಡ ಸೂರ್ಯನ ಪ್ರಖರವಾದ ಶಾಖಕ್ಕೆ ಅದೇನಾಗುತ್ತೆ, ಒಳಗೆ ಹೋಗಿಬಿಡತ್ತೆ ನೀರಿನ ಹನಿ, ನೀರಿನ ಪಸೆ. ಆದರೆ ಬೇರಿಗೆ ಹಾಕಿದಂತ ನೀರು ಯಾವತ್ತೂ ಕೂಡ ಅದು ಮೋಸವನ್ನ ಮಾಡೋದಿಲ್ಲ. ತನ್ನ ಬೆಳವಣಿಗೆಯಿಂದ ಅದೆಲ್ಲರಿಗೂ ಕೂಡ ಪರೋಪಕಾರಿ ಆಗುವಂತಹ ಅನೇಕ ಸಂದರ್ಭವನ್ನ ನಾವು ಇವತ್ತಿನ ದಿನ ನೋಡ್ತೇವೆ. ಈ ಕಾರಣದಿಂದ ಹೇಳ್ತಾ ಇದ್ದಾಳೆ, ನನಗೆ ನೀರು ವ್ಯಾಖ್ಯಾನವನ್ನ ಮಾಡಿ ಅತ್ಯಂತ ಗಟ್ಟಿಮುಟ್ಟಾದಂತ ಬೇರು ಇರುವಂತಹ ಮರವನ್ನಾಗಿ ನನ್ನನ್ನು ಬೆಳೆಸು. ಯಾಕೆ? ಬುಡಾನೇ ಗಟ್ಟಿ ಇಲ್ಲ ಅಂತ ಹೇಳಿಬಿಟ್ರೆ ಆ ಮರದಲ್ಲಿ ಇರತಕ್ಕಂತ ಟೊಂಗೆ, ರೆಂಬೆ, ಎಲೆಗಳು ಇವೆಲ್ಲವೂ ಕೂಡ ಶಾಶ್ವತವಾಗಿ ನಿಲ್ಲಲಿಕ್ಕೆ ಸಾಧ್ಯ ಉಂಟೆ. ಹೀಗಾಗಿ ಮೊದಲು ಬುಡವನ್ನ ಗಟ್ಟಿ ಮಾಡಿಕೊಳ್ಳೋಣ ಅಂತ ತಿಳಿದು ರೂಢ ಮೂಲಾಂ ಅಕರೋಹೋ, ನನ್ನನ್ನು ಏನು ಮಾಡು ಅಂತ ಹೇಳಿದ್ರೆ ಅವಶ್ಯವಾಗಿ ಆ ಬೇರಿಗೆ ನೀರ್ ಎರೆದು ನನ್ನನ್ನು ಅತ್ಯಂತ ಸೊಗಸಾಗಿ ಬೆಳೆಯುವಂತೆ ಅನುಗ್ರಹವನ್ನ ಮಾಡು ಹೇಳ್ತಾರೆ. ಇಲ್ಲದೆ ಹೋದ್ರೆ ಧರ್ಮೀ ನೋಚೇ ಧರ್ಮಚಿಂತಾತ್ಮ ದೃಷ್ಟ. ನೀನು ಸನ್ಯಾಸವನ್ನ ಸ್ವೀಕಾರ ಮಾಡದೆ ಏನೋ ಒಬ್ಬ ಗೃಹಸ್ಥನಾಗಿ ನೀನು ಜೀವನವನ್ನ ಕಳೆಯುತ್ತಾ ಇದ್ದಿ ಅಂತ ಹೇಳಿದರೆ ಅವಾಗ ಏನಾಗತ್ತೆ ಅಂತ ಹೇಳಿದ್ರೆ, ನೀನು ಪುಣ್ಯಾತ್ಮ ಹೇಗ್ ತಾನೇ ಆಗ್ತೀಯ? ನೀನೊಬ್ಬ ಧಾರ್ಮಿಕ ಹೇಗ್ ತಾನೇ ಆಗ್ಲಿಕ್ಕೆ ಸಾಧ್ಯ? ಯಾಕೆ? ಧರ್ಮಸ್ಯ ಚರಣಂ ಶ್ರೇಯ.
ಧರ್ಮಜ್ಞಾನಂತೂ ದುಷ್ಕರಂ ಅಲ್ವಾ. ಧರ್ಮಾಚರಣೆ ಮಾಡೋದು ಸುಲಭ, ಅದರ ಧರ್ಮಜ್ಞಾನ ಮಾತ್ರ ಅತ್ಯಂತ ಸೂಕ್ಷ್ಮವಾದುದು. ಈ ಕಾರಣದಿಂದ ನೀನು ಸನ್ಯಾಸಾಶ್ರಮವನ್ನ ಸ್ವೀಕಾರ ಮಾಡಿ ನನ್ನ ಈ ಬುಡವನ್ನ ಅವಶ್ಯವಾಗಿ ಗಟ್ಟಿ ಮಾಡೋದಕ್ಕೆ ನಿನ್ನ ಸಹಕಾರ ಬೇಕೇ ಬೇಕು. ಆದ್ದರಿಂದ ನೀನು ಅವಶ್ಯವಾಗಿ ಸನ್ಯಾಸಾಶ್ರಮವನ್ನ ಸ್ವೀಕಾರ ಮಾಡಬೇಕು ಅನ್ನುವಂತಹ ಒತ್ತಾಯ ಆ ಸರಸ್ವತೀ ದೇವಿಯ ಮೂಲಕ ಆ ವೆಂಕಟನಾಥರಿಗೆ ಕನಸಿನಲ್ಲಿ ಉಂಟಾಗತ್ತೆ. ಹೀಗೆ ನಿರೂಪಣೆ ಮಾಡಿದ ಮೇಲೆ ವೆಂಕಟನಾಥರು ಕೇಳ್ತಾರೆ, ಇಷ್ಟೆಲ್ಲ ಇವರು ನಿನ್ನನ್ನ ಬೆಳೆಸಿದ್ದಾರೆ, ನಾನೊಬ್ಬನೇ ತಾನೇ ನಿನ್ನನ್ನು ಬೆಳೆಸ್ಲಿಕ್ಕೆ ಸಾಧ್ಯ ಮುಂದಿನ ದಿನಮಾನಗಳಲ್ಲಿ. ಅದಕ್ಕೋಸ್ಕರ ಸುಧೀಂದ್ರ ತೀರ್ಥ ಸರಸ್ವತೀ ದೇವಿ ಹೇಳ್ತಾ ಇದ್ದಾರೆ, ಜಾನೀಹಿ ತ್ವಂ ವೆಂಕಟಾರ್ಯತ್ವದಾರ್ಯೇ ವಾಸೋಯನ್ಮೇ ವತ್ಸರದ್ವಂದ್ವಮೇವ ತದ್ವ್ಯಾಖ್ಯಾನೇ ಲಬ್ಧವರ್ಣೋ ನ ಚಾಸ್ತೆ ವಿದ್ವತ್ಸಂಘೇ ನೈವ ಭಾವೀ ತ್ವದನ್ಯಃ. ಯಾಕೆ ಇಷ್ಟು ನಿನಗೆ ಒತ್ತಡವನ್ನು ನಾನು ಹಾಕ್ತಾ ಇದ್ದೇನೆ, ಒತ್ತಾಯವನ್ನು ಯಾವ ಕಾರಣಕ್ಕೋಸ್ಕರ ನಾನು ಇವತ್ತಿನ ದಿನ ನಿನ್ನ ಹಾಕ್ತಾ ಇದ್ದೇನೆ ಅಂತ ಹೇಳಿದ್ರೆ, ಅದಕ್ಕೋಸ್ಕರ ಅವಳು ಹೇಳ್ತಾಳೆ, ಇನ್ನು ನಿನ್ನ ಗುರುಗಳಲ್ಲಿ ನಿನ್ನ ಸ್ವರೂಪೋದ್ಧಾರಕರಾದಂತಹ ಯಾವ ಆ ಸುಧೀಂದ್ರ ತೀರ್ಥರಿದ್ದಾರೆ, ಆ ಸುಧೀಂದ್ರ ತೀರ್ಥರಲ್ಲಿ ನಾನು ಕೇವಲ 2 ವರ್ಷ ಮಾತ್ರ ನಾನು ವಾಸವನ್ನ ಮಾಡ್ತೇನೆ. 2 ವರ್ಷದ ನಂತರ ಮತ್ತೆ ಪುನಃ ನಾನು ಆ ಸುಧೀಂದ್ರ ತೀರ್ಥರಲ್ಲಿ ಇರಲಾರೆ. ಅಂದರೆ ಅವರ ಕಾಲ ಮುಗಿಯತ್ತೆ. ಜಾತಸ್ಯ ಹಿ ಧ್ರುವೋ ಮೃತ್ಯು ಧ್ರುವಂ ಜನ್ಮ ಮೃತಸ್ಯ ಚ. ಪ್ರತಿಯೊಬ್ಬ ಪುರುಷ ಹುಟ್ಟುತ್ತಾನೆ ಅಂದ್ರೆ ಸಾಯೋ ದಿನಾಂಕವನ್ನ ನಿಗದಿ ಮಾಡಿಕೊಂಡೇ ಹುಟ್ಟಿರ್ತಾನೆ. ಹೀಗಾಗಿ ಸುಧೀಂದ್ರ ತೀರ್ಥರ ಆಯುಷ್ಯ ಸರಿಯಾಗಿ ಇವತ್ತಿನಿಂದ ಆರಂಭ ಮಾಡಿ 2 ವರ್ಷಗಳ ಪರ್ಯಂತ ಇದೆ. ಹೀಗಾಗಿ ಅವರು ಹೋದ ಮೇಲೆ ಆ ಸಂದರ್ಭದಲ್ಲಿ ನನ್ನ ಯಾರೂ ಕೂಡ ರಕ್ಷಣೆ ಮಾಡ್ಲಿಕ್ಕೆ ಇಲ್ಲ ಅಂತ ಆಗ್ಬಿಡುತ್ತೆ. ತದ್ವ್ಯಾಖ್ಯಾನೆ, ಅವರು ಬರೆದ ಗ್ರಂಥಗಳಿಗೆ ವ್ಯಾಖ್ಯಾನವನ್ನು ಬರೀತಕ್ಕಂಥ ಸಾಮರ್ಥ್ಯ ನಿನ್ನನ್ನ ಬಿಟ್ಟರೆ ನನಗೆ ಇನ್ನೊಬ್ಬ ಯಾರೂ ಕೂಡ ನನಗೆ ಕಾಣಿಸ್ತಾ ಇಲ್ಲ. ಅದನ್ನು ನೀನೇ ಇವತ್ತಿನ ದಿನ ಏನಾಗ್ಬೇಕು, ಸನ್ಯಾಸವನ್ನ ಸ್ವೀಕಾರ ಮಾಡಿ ಆ ಗ್ರಂಥಗಳ ಮಹತ್ವವನ್ನ ಇವತ್ತಿನ ದಿನ ಜಗತ್ತಿನ ಒಂದು ಪ್ರಕಾಶವನ್ನ ಪಡಿಸ್ತಕ್ಕಂಥ ಕೆಲಸ ಇವತ್ತಿನ ದಿನ ಅದು ನಿನ್ನದಾಗಬೇಕಾಗಿದೆ. ಹೇಳ್ತಾಳೆ, ಯಾಕೆ ಬೇರೆಯವರು ಸುಮಾರು ಜನ ಇದ್ದಾರಲ್ವಾ, ಇದ್ದಾರಷ್ಟೇ, ಆದ್ರೆ ಯಾರೂ ಕೂಡ ಅವರಂಥ ಅತ್ಯದ್ಭುತವಾದ ವ್ಯಾಖ್ಯಾನವನ್ನು ಬರೆದುಕೊಳ್ಳಲಿಕ್ಕೆ ಅವರ ಸಮರ್ಥವೇ ಅಲ್ಲ. ತದ್ವ್ಯಾಖ್ಯಾನೆ ಲಬ್ಧವರ್ಣೋ ನ ಚಾಸ್ತೆ ವಿದ್ವತ್ ಸಂಘೆ ನೈವ ಭಾವೀ ತ್ವದನ್ಯಃ. ಈಗಿನ ಅತ್ಯಂತ ವಿಷಮ ಪರಿಸ್ಥಿತಿಯಲ್ಲಿ ನಿನಗೆ ಸಮಾನವಾದ ಪಾಂಡಿತ್ಯ ಇರತಕ್ಕಂಥ ಯಾವ ಜ್ಞಾನಿಗಳು ಕೂಡ ಈ ಭೂಲೋಕದಲ್ಲಿ ನನಗೆ ಸಿಗುತ್ತಾ ಇಲ್ಲ. ಈ ಕಾರಣದಿಂದ ನೀನೇ ಅವಶ್ಯವಾಗಿ ಈ ಸನ್ಯಾಸಾಶ್ರಮವನ್ನು ಸ್ವೀಕಾರ ಮಾಡಬೇಕು ಅನ್ನುವಂತಹ ಕಳಕಳೆಯಿಂದ ಅತ್ಯಂತ ಪ್ರಾರ್ಥನಾ ಪೂರ್ವಕವಾಗಿ ಆ ಸರಸ್ವತಿ ದೇವಿ ಹೇಳ್ತಾ ಇದ್ದಾಳೆ. ಅವರಿಗೊಂದ್ಸಲ ದೂಡ, ಯಾಕೆ ನಿನ್ನ ಗುರುಗಳು ಕೇವಲ 2 ವರ್ಷ ಮಾತ್ರ ಇರ್ತಾರಲ್ವಾ ಅಂತ ಕೇಳಿದಾಗ ಆ ಸುಧೀಂದ್ರ ತೀರ್ಥರ ಮೂಲಕ ತಿಳಿದುಕೊಳ್ಳುವಂತಹ ಸಂಪ್ರದಾಯಗಳು, ವಿದ್ಯೆಗಳು ಎಷ್ಟೆಷ್ಟು ಆ ವೆಂಕಟನಾಥರಿಗೆ ಇರುತ್ತೆ. ಹೀಗಾಗಿ ನನ್ನ ಗುರುಗಳು ಕೇವಲ 2 ವರ್ಷ ಮಾತ್ರನೇ, ವತ್ಸರದ್ವಂದ್ವಮೇವ, ಕೇವಲ 2 ವರ್ಷ ಇರೋದು ಅಂತಾದ್ರೆ ಅವರ ಮೂಲಕ ನಾನು ಹೇಗೆ ತಾನೇ ತತ್ವವನ್ನು ತಿಳಿದುಕೊಳ್ಳಲಿಕ್ಕೆ ಸಾಧ್ಯ ಆಗುತ್ತೆ. ಹೀಗಾಗಿ ಹೇಳ್ತಾರೆ, ಚಂದ್ರಿಕಾ ಅತ್ಯಂತ ಪ್ರೌಢ ಗ್ರಂಥಗಳು, ಬೇಕಾದ್ರೆ ಜಗತ್ತಿನಲ್ಲಿ ಮಣಿಮಂಜರಿಗೆ ಒಂದು 10 ವ್ಯಾಖ್ಯಾನವನ್ನ ಬರೆದು ಕಳಿಸಿ ಅಂತ ಹೇಳ್ಬಿಟ್ರೆ ಬರೆದು ಕಳಿಸ್ಬಿಡ್ತಾರೆ. ಅದೇ ಚಂದ್ರಿಕಾ ಗ್ರಂಥಕ್ಕೆ, ಶ್ರೀಮನ್ ನ್ಯಾಯಸುಧಾ ಗ್ರಂಥಕ್ಕೆ ವ್ಯಾಖ್ಯಾನವನ್ನ ಬರೆಯಬೇಕು ಅಂತ ಹೇಳಿದ್ರೆ ಅದು ಅಸಾಧ್ಯದ ಮಾತಾಗಿ ಹೋಗುತ್ತೆ. ಈ ಕಾರಣದಿಂದ ನೀನೇ ನಿನ್ನನ್ನು ಹೊರತುಪಡಿಸಿ ಆ ಮಹೋನ್ನತ ಗ್ರಂಥಗಳಾದ ನ್ಯಾಯಸುಧಾ ಗ್ರಂಥ ಹಾಗೆ ಪಾಪ್ರಿಯ ಚಂದ್ರಿಕಾ ಗ್ರಂಥಗಳಿಗೆ ಅತ್ಯದ್ಭುತವಾದ ವ್ಯಾಖ್ಯಾನವನ್ನ ರಚನೆ ಮಾಡಿ ಇವತ್ತಿನ ದಿನ
ನನ್ನನ್ನು ಉಳಿಸಲಿಕ್ಕೆ ನೀನು ಸಹಕಾರವನ್ನು ಕೊಡಬೇಕು ಅಂತ ಹೇಳಿ ಆ ಸರಸ್ವತಿ ದೇವಿ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾಳೆ. ಹೀಗೆ ಮಾಡೋದ್ರಿಂದ ಅಷ್ಟೇ ಅಲ್ಲ, ನೀನ್ ಸನ್ಯಾಸಾಶ್ರಮವನ್ನು ಸ್ವೀಕಾರ ಮಾಡಿದಿ ಅಂತ ಹೇಳಿಬಿಟ್ರೆ ಮಾತ್ರ ಇದೆಲ್ಲವನ್ನೂ ಕೂಡ ನಡೆಸ್ಲಿಕ್ಕೆ ಸಾಧ್ಯ. ಗೃಹಸ್ಥನಾಗಿದ್ದುಕೊಂಡೇ ಇದನ್ನೆಲ್ಲವನ್ನೂ ಕೂಡ ನಡೆಸ್ತೇನೆ ಅಂತ ಹೇಳಿದ್ರೆ ಅದು ಅಸಾಧ್ಯದ ಮಾತಾಗಿ ಹೋಗುತ್ತೆ. ಹಾಗೆ ಮಾಡ್ಲಿಕ್ಕೆ ಹೋಗ್ಬೇಡ. ಹೊರತು ನೀನು ಅವಶ್ಯವಾಗಿ ಸನ್ಯಾಸವನ್ನು ಸ್ವೀಕಾರ ಮಾಡು. ಆಗ ಭಗವಂತನ ಜ್ಞಾನವನ್ನು ಪಡೆದುಕೊಳ್ಳಲಿಕ್ಕೆ ನಿನಗೆ ಅವಶ್ಯವಾಗಿ ಸಹಕಾರ ಸಿಗತ್ತೆ. ಈ ಕಾರಣದಿಂದ ನೀನೇ ಸನ್ಯಾಸವನ್ನು ತೆಗೆದುಕೊಳ್ಳಬೇಕು ಅಂತ ಹೇಳಿ ಆ ವೆಂಕಟನಾಥರಿಗೆ ಸರಸ್ವತಿ ದೇವಿ ತುಂಬಾ ಒತ್ತಡವನ್ನು ಹಾಕ್ತಾ ಇದ್ದಾಳೆ.